ಕಾಂಗ್ರೆಸ್ ಪಕ್ಷ ಏನು ಶ್ರೀಮಾನ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಪಕ್ಷ ನಿಜವಾಗಲೂ ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ಒಂದು ಸಮುದ್ರ ಇದ್ದಂಗೆ. ಇದರಲ್ಲಿ ಯಾರು ಬೇಕಾದ್ರೂ ಸೇರ್ಬೋದು, ಯಾರು ಬೇಕಾದ್ರೂ ದುಡಿಬೋದು, ಎಲ್ಲ ಜನಾಂಗವೂ ಸಹ ಇದರಲ್ಲಿ ಬದುಕ್ಬೋದು. ಹಂಗಾಗಿ ಇದು ಒಂದು ಜಾತಿಯ ಪಕ್ಷ ಅಲ್ಲ, ಕೋಮುವಾದದ ಪಕ್ಷ ಅಲ್ಲ. ಸರ್ವ ಜನಾಂಗವೂ ಸಹ ಈ ಪಕ್ಷದಲ್ಲಿ ದುಡಿಬೋದು, ಸರ್ವ ಜನಾಂಗವೂ ಬದುಕ್ಬೋದು. ಈ ಪಕ್ಷ ಎಲ್ಲರಿಗೂ ಸಹ ಸಮಾನವಾದ ಹಕ್ಕನ್ನು ನೀಡ್ತಕ್ಕಂಥದ್ದು, ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ಏಳಿಗೆಗಾಗಿ ದುಡಿತಿರ್ತಕ್ಕಂಥ ಪಕ್ಷ. ಎಲ್ಲ ಕಾರ್ಯಕರ್ತರು ಸಹ ಒಬ್ಬ ಸಣ್ಣ ಕಾರ್ಯಕರ್ತನಿಗೂ ಒಂದು ಸ್ಥಾನಮಾನವನ್ನು ಅವನ ಪಕ್ಷ ನಿಷ್ಠೆಗೋಸ್ಕರ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಂತ ಹಾಗೂ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಏನು ಹೇಳಿದರು, ಪಕ್ಷ ನಿಷ್ಠೆ ಮುಖ್ಯ, ಪಕ್ಷ ನಿಷ್ಠೆ ಇದ್ದರೆ ಎಲ್ಲ ಕೆಲಸಗಳಾಗ್ತದೆ. ಏನು ಇವತ್ತು ಶ್ರವಣಬೆಳಗೊಳ ಕ್ಷೇತ್ರದಿಂದ ಸುಮಾರು ಜನತಾದಳದ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಇದೇ ನಾಯಕರು ಅಸೆಂಬ್ಲಿ ಎಲೆಕ್ಷನ್ಗೆ ಮುಂಚೆ ಸೇರಿದರೆ ಇವತ್ತು ನಮ್ಮ ಪಕ್ಷ ಅಲ್ಲಿ ಗೆಲುವಿನ ಹಾದಿಯನ್ನು ತುಳಿತಾ ಇತ್ತು. ಆ ಒಂದು ಹಾದಿ ಅಲ್ಪ ಮತದಲ್ಲಿ ನಾವು ಪರಾಜಿತ ಆಗಿದ್ದೀವಿ. ಇವತ್ತು ಆ ಶಕ್ತಿ ಬೆಳೆದಿದೆ. ಆ ಶಕ್ತಿಯ ಪ್ರಮುಖ ರೂವಾರಿಗಳಾಗಿ ಗೋಪಾಲ ಸ್ವಾಮಿಯವರು ಹೊರಹೊಮ್ಮಿದ್ರು ಸಹ ಅಲ್ಪ ಮತದಿಂದ ಅವರು ಪರಾಜಿತರಾದರು. ಇವತ್ತು ಅದು ಇಮ್ಮಡಿಗೊಂಡಿದೆ. ಇಡೀ ಜಿಲ್ಲೆಯಲ್ಲಿ ಹೊಳೆ ನರಸೀಪುರ ಇರ್ಬೋದು, ಶ್ರವಣಬೆಳಗೊಳ ಕ್ಷೇತ್ರ ಇರ್ಬೋದು, ಹಾಸನ ಕ್ಷೇತ್ರ ಇರ್ಬೋದು, ಬೇಲೂರು ಕ್ಷೇತ್ರ ಇರ್ಬೋದು, ಸಕಲೇಶಪುರ ಇರ್ಬೋದು, ಅರಕಲಗೂಡು 7 ಕ್ಷೇತ್ರಗಳು ಮುಂದಿನ 28ನೇ ಎಲೆಕ್ಷನ್ ಏನಿದೆ, ಒಂದು ವಿಧಾನಸಭಾ ಚುನಾವಣೆ, ಆ ಚುನಾವಣೆಯಲ್ಲಿ 7 ಕ್ಷೇತ್ರಗಳು ನಮ್ಮ ಏನು ಈಗ ಸಂಸದರು ನಮ್ಮ ಪಕ್ಷದ ಆಯ್ಕೆ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನು ಅವರ ಒಂದು ಸಾರಥ್ಯವನ್ನು ಕೊಡ್ತಾರೆ, ಆ ಸಾರಥ್ಯದಲ್ಲಿ 2028ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಯಾವುದೇ ಸಂದೇಹ ಇಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಈ ಚುನಾವಣೆಯಲ್ಲಿ ಎಲ್ಲ ನಮ್ಮ ಪಕ್ಷ ಅಧಿಕ ಬಹುಮತವನ್ನು ಗಳಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಾಗರೋಪಾದಿಯಲ್ಲಿ ಜನ ಕಾರ್ಯಕರ್ತರು ಸೇರ್ತಕ್ಕಂಥ ಸಂದರ್ಭ ಈಗಾಗಲೇ ಉದ್ಭವ ಆಗಿದೆ. ನಮ್ಮ ನಾಯಕರು ಸಹ ಅದಕ್ಕೆ ಕರೆ ಕೊಟ್ಟಿದ್ದಾರೆ. ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬದುಕನ್ನು ಕಟ್ಕೊಳ್ತಕ್ಕಂಥ ಅನುಕೂಲಗಳು ಎಲ್ಲ ಜನಾಂಗಕ್ಕೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರಿಗೆ ಇದೆ. ಹಂಗಾಗಿ ಇದರಲ್ಲಿ ಈ ಕಾಂಗ್ರೆಸ್ ಪಕ್ಷ ಇದ್ದರೆ ಒಂದು ರಕ್ಷಣೆ, ಎಲ್ಲ ಜನಾಂಗಕ್ಕೆ ರಕ್ಷಣೆ ಇದೆ. ಅದಕ್ಕೋಸ್ಕರ ಈ ದೇಶದಲ್ಲೇ, ಈ ಕರ್ನಾಟಕ ರಾಜ್ಯ ಅಲ್ಲ, ಈ ದೇಶದಲ್ಲೇ ಮುಂದೆ ಕಾಂಗ್ರೆಸ್ ಬರ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ. ಯಾವುದೇ ಒಂದು ಭಾವನಾತ್ಮಕ ವಿಷಯದಲ್ಲಿ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದಿರ್ಬೋದು, ಭಾವನಾತ್ಮಕ ವಿಷಯ ಭಾಳ ದಿವಸ ನಡೆಯೋದಿಲ್ಲ. ಅದು ಸ್ವಲ್ಪ ದಿವಸ ಆಗಿದೆ. ಈಗ ಸ್ವತಂತ್ರ ಬಂದ ನಂತರ ಮಾನ್ಯ ಅಧ್ಯಕ್ಷರು ಹೇಳಿದಂಗೆ ಡ್ಯಾಮ್ಗಳಿರ್ಬೋದು, ಕೈಗಾರಿಕೆಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಎಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಇವೆಲ್ಲ ಉಳುವನೆ ಹೊಡೆ, ಇವೆಲ್ಲ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ. ಶ್ರೀಮತಿ ಇಂದಿರಾ ಗಾಂಧಿಯವರು, ದೇವರಾಜ ಅರಸರ ಕಾಲದಲ್ಲಿ ಇವೆಲ್ಲ ಕಾರ್ಯಕರ್ತರಾಗಿದ್ದು. ಇವರು ಮಾಡಿದ್ದೇನಪ್ಪ ಅಂದರೆ ದೇವಸ್ಥಾನಗಳನ್ನು ಕಟ್ಟಿ ಜನಗಳ ಭಾವನೆಗಳನ್ನು ಬೇರೆಡೆಗೆ ಸೆಳೆದು ಅವರ ಮನೋ ಇಚ್ಛೆಯನ್ನು ಬದಲಾವಣೆ ಮಾಡಿ ಪಕ್ಷವನ್ನು ಮಾಡಿದರೆ ಹೊರತು ಇನ್ಯಾವುದು ಬದಲಾವಣೆ ಆಗಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದ ಏಳಿಗೆಗೆ ಇದೆ ಅಂತ ಹೇಳ್ತೀನಿ. ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಾಜಿ ರಾಜ್ಯಾಧ್ಯಕ್ಷ ಹಾಗೂ ಹೊಳೆ ನರಸೀಪುರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಓಕೆ ಸರ್, ಇನ್ನು ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಬೇಡ ಅಂತೇಳಿ ತೊರೆದು ಹೋದವರು ಮತ್ತೆ ಕಾಂಗ್ರೆಸ್ನ ಅರಸಿ ಬಂದಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ, ಕಾರ್ಯಕರ್ತರಿಗೆ ಏನು ಹೇಳ್ತೀರಾ ನೀವು ಅಂತ? ಕಾರ್ಯಕರ್ತರು ಅವರು ಕಾಂಗ್ರೆಸ್ ಪಕ್ಷ ನಿಷ್ಠೆಯನ್ನು ಒಪ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಇದ್ದವರು ಬೇರೆ ಕಡೆ ಹೋಗಿದ್ದರು, ಆ ಮನೆಯ ವಾತಾವರಣ ಅವ್ರಿಗೆ ಇಡಿಸಲಿಲ್ಲ. ನಮ್ಮ ಪಕ್ಷನೇ ನಮ್ಮ ಮರಳಿ ಮನೆಗೆ ಹೋದರೆ ಸೂಕ್ತ ಅನ್ನೋ ಒಂದು ಒಪ್ಪಿ ಬಂದು ನಮ್ಮ ಪಕ್ಷವನ್ನು ಸಂಘಟನೆ ಬೇಕು ಅಂತ ಬಂದಿದ್ದಾರೆ. ಅವರಿಗೆ ನಾವು ಸ್ಫೂರ್ತಿಯನ್ನು ನೀಡಿ ಅವರನ್ನು ಸಂಘಟನೆಯನ್ನು ಮಾಡ್ತಕ್ಕಂಥದ್ದು, ಸ್ವಾಗತವನ್ನು ಕೋರ್ತಕ್ಕಂಥದ್ದು ನಮ್ಮ ಕೆಲಸ. ಅವರಿಗೆ ಧೈರ್ಯವನ್ನು ತುಂಬಿ ಅವ್ರು ಮುನ್ನಡೆಯಲಿಕ್ಕೆ, ಪಕ್ಷ ಸಂಘಟನೆ ಮಾಡಲಿಕ್ಕೆ ಬೆಂಬಲ ನೀಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆಮೇಲೆ JDS ಮತ್ತು ಏನು BJPಯ ಸಂಖ್ಯೆಯಲ್ಲಿ ಅಂದರೆ 200ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಏರ್ಪಡಾಗಿರೋದು ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು BJPಗೆ ಮತ್ತು JDSಗೆ ಅಂತೇಳಿ? BJPಗೆ ಮತ್ತು JDSಗೆ ಡ್ಯಾಮೇಜ್ಗಿನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಏನು ನಾವು ಇದುವರೆಗೂ ಒಂದು ಸೋಲನ್ನು ಅನುಭವಿಸ್ತಿದ್ವೋ, ಗೆಲುವಿನ ದಾರಿಯತ್ತ ನಾವು ದಾಪಕಾಲನ ಆಗ್ತಕ್ಕಂಥ ಮುನ್ಸೂಚನೆ ತೋರ್ತಾ ಇದೆ. ಅಂದರೆ JDS ಪಕ್ಷ ಸೋಲನ್ನು ಒಂಚೂಣಿಯಿಂದ ಒಂದೊಂದೇ ಮೆಟ್ಲು ಹಿಂದಕ್ಕೆ ಹೋಗ್ತಾ ಇದೆ ಅನ್ನೋ ಲಕ್ಷಣ ಇವತ್ತು ಕಂಡು ಬರ್ತಾ ಇದೆ. ಅದು 2028ನೇ ಇಸ್ವಿಗಿರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಇವೆಲ್ಲ ರಿಸಲ್ಟ್ಗಳು ಕಾಂಗ್ರೆಸ್ ಪರವಾಗಿ ಬರ್ತವೆ. ಅದು ಹಿನ್ನಡೆ ಆಗ್ತಕ್ಕಂಥ ಲಕ್ಷಣ ಈಗಾಗಲೇ ಕಂಡು ಬರ್ತಾ ಇದೆ.
ಓಕೆ, ಈ ಮೂಲಕ ವಿಜಯೇಂದ್ರ ಅವರಿಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಈಗ ವಿಜಯೇಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರು, ಕುಮಾರಸ್ವಾಮಿಯವರು ನಮ್ಮ ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕಾ ಮಂತ್ರಿಗಳು. ಅವರು ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ಸರ್ಕಾರದಲ್ಲಿದ್ದೀರಿ. ಈ ಹಾಸನ ಜಿಲ್ಲೆಗೋ ಕರ್ನಾಟಕಕ್ಕೆ ಬೃಹತ್ತಾದ ಕೈಗಾರಿಕೆಗಳನ್ನು ತರಲಿ, ಆ ಒಂದು ಮೂಲಕ ಆದರೂ ಈ ಜನಗಳಿಗೆ ಒಂದು ಅನುಕೂಲ ಅಂತ ಆಗ್ತ ಕೆಲಸಗಳನ್ನು ಮಾಡಲಿ, ಯುವಕರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸಗಳನ್ನು ಮಾಡಲಿ. ವಿಜಯೇಂದ್ರ ಅವರು ಭಾವನಾತ್ಮಕ ವಿಷಯವನ್ನು ಜನರಿಗೆ ಬಿತ್ತದೆ, ಒಂದು ಸಂಘಟನಾತ್ಮಕವಾಗಿ ಹಾಗೂ ಅಭಿವೃದ್ಧಿ ಪಥದಲ್ಲಿ ಅವರು ಚುನಾವಣೆಗಳನ್ನು ಪ್ರಚಾರಗಳನ್ನು ಮಾಡಲಿ, ಭಾವನಾತ್ಮಕ ವಿಷಯವನ್ನು ಬಯಲು ಜನಗಳ ಮಧ್ಯದಲ್ಲಿ ವೈಮನಸ್ಸು ಮೂಡ್ತಕ್ಕಂಥ ವಿಷಯಗಳನ್ನು ತಲೆದೂರ್ದಂಗೆ ನೋಡಿಕೊಳ್ಳಿ ಅನ್ನೋದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ನ ಮುಖಂಡರು ಮಂಜೇಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.